ಹನಿಮೂನ್ ಹತ್ಯೆ 2.0 ವಾಕಿಂಗ್ ವೇಳೆ ಯೋಜಿತ ಹಿಟ್ ಆ್ಯಂಡ್ ರನ್ನಲ್ಲಿ ಪತಿಯನ್ನ ಕೊಂದ ಯುವತಿ. ನಮಸ್ಕಾರ, ADina.comಗೆ ಸ್ವಾಗತ. ನಾನು ಸಪನಾ. ಹನಿಮೂನ್ಗೆ ಅಂತ ತೆರಳಿದ್ದ ಸಮಯದಲ್ಲಿ ಯುವತಿಯೊಬ್ಬರು ತನ್ನ ಪತಿಯನ್ನ ಕೊಂದು ಹಿಟ್ ಆ್ಯಂಡ್ ರನ್ ಅಪಘಾತ ಅಂತ ಬಿಂಬಿಸಿದ ಪ್ರಕರಣವನ್ನ ರಾಜಸ್ಥಾನ ಪೊಲೀಸರು ಭೇದಿಸಿದ್ದಾರೆ. ಈ ಪ್ರಕರಣ ಕಳೆದ ವರ್ಷ ಮೇಘಾಲಯದಲ್ಲಿ ಸೋನಂ ರಘುವಂಶಿ ಅನ್ನೋರು ತನ್ನ ಪತಿ ರಾಜ ರಘುವಂಶಿಯನ್ನ ಹನಿಮೂನ್ನಲ್ಲಿ ಕೊಂದಿದ್ದ ಮಾದರಿಯಲ್ಲಿ ನಡೆದಿದೆ ಅಂತ ಪೊಲೀಸರು ವಿವರಿಸಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ರಾಜಸ್ಥಾನದ ಗಂಗಾನಗರ ಪ್ರದೇಶದ ಆಶೀಶ್ ಮತ್ತು ಅಂಜು ಅವರು ವಿವಾಹ ಆಗಿದ್ರು. ಜನವರಿ 30ರಂದು ದಂಪತಿಗಳು ಹನಿಮೂನ್ಗಾಗಿ ತೆರಳಿದ್ರು. ಈ ವೇಳೆ ವಾಹನವೊಂದು ಅವರಿಗೆ ಡಿಕ್ಕಿ ಹೊಡೆದಿದೆ. ಆಶೀಶ್ ಸ್ಥಳದಲ್ಲಿ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಮತ್ತು ಅಂಜು ಅವರು ಚಿನ್ನಾಭರಣಗಳನ್ನು ಕಳೆದುಕೊಂಡು ಪ್ರಜ್ಞಾಹೀನಳಾಗಿ ಬಿದ್ದಿದ್ರು. ಈ ಘಟನೆಯನ್ನ ಹಿಟ್ ಅಂಡ್ ರನ್ ಪ್ರಕರಣ ಅಂತ ಆರಂಭದಲ್ಲಿ ಭಾವಿಸಲಾಗಿತ್ತು. ಆದಾಗ್ಯೂ ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡ ಗಂಗಾನಗರ ಪೊಲೀಸರು ಪ್ರಕರಣವನ್ನ ಎಲ್ಲ ಆಯಾಮಗಳಿಂದನೂ ಕೂಡ ತನಿಖೆಯನ್ನ ನಡೆಸಿದ್ದಾರೆ. ಅದು ಅಪಘಾತ ಅಲ್ಲ, ಕೊಲೆ ಅಂತ ಪತ್ತೆ ಹಚ್ಚಿದ್ದಾರೆ. ಅಂಜು ಅವರು ತನ್ನ ಪ್ರೇಮಿ ಸಂಜು ಮತ್ತು ಇತರ ಇಬ್ಬರ ಜೊತೆಗೆ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ವಿವರಿಸಿದ್ದಾರೆ. ಅಂಜು ಮತ್ತು ಆಶೀಶ್ ಅವರು 3 ತಿಂಗಳ ಹಿಂದೆ ವಿವಾಹ ಆಗಿದ್ರು. ಆದ್ರೆ ಈ ವಿವಾಹದಿಂದ ಅಂಜು ಅತೃಪ್ತರಾಗಿದ್ರು. ಅವರು ತನ್ನ ಮನೆಯ ಸಮೀಪನೇ ವಾಸವಾಗಿದ್ದ ಸಂಜು ಎಂಬಾತನನ್ನ ಪ್ರೀತಿ ಮಾಡ್ತಾ ಇದ್ರು. ಹಾಗಾಗಿ ಆಕೆ ಆಶೀಶ್ ಮನೆ ತೊರೆದು ತನ್ನ ಊರಿಗೆ ವಾಪಸ್ ಹೋಗಿದ್ರು. ಈ ವೇಳೆ ಅಂಜು ಮತ್ತು ಸಂಜು ಜೊತೆಗೂಡಿ ಆಶೀಶ್ ಕೊಲೆಗೆ ಯೋಜಿಸಿದ್ರು ಅಂತ ಹೇಳಲಾಗಿದೆ. ಯೋಜನೆಯಂತೆ ಆಶೀಶ್ ಮನೆಗೆ ಮರಳಿದ ಅಂಜು ತನ್ನ ಪತಿಯೊಂದಿಗೆ ಹನಿಮೂನ್ ಪ್ರವಾಸಕ್ಕೆ ತೆರಳಿದ್ರು. ರಾತ್ರಿ ಊಟದ ಬಳಿಕ ವಾಕಿಂಗ್ಗೆ ಅಂತ ಆಶೀಶ್ನನ್ನ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ಸಂಜು ಮತ್ತು ಆತನ ಸಹಚರರಾದ ರಾಕಿ ಮತ್ತು ಸಿದ್ಧಾರ್ಥ್ ಪೊದೆಯಲ್ಲಿ ಅಡಗಿ ಕುಳಿತಿದ್ರು. ಆಶೀಶ್ ಬರ್ತಾ ಇದ್ದಂತೆಯೇ ಆತನ ಮೇಲೆ 3 ತೀವ್ರವಾಗಿ ಹಲ್ಲೆಯನ್ನ ನಡೆಸಿ ಕತ್ತು ಹಿಸುಕಿ ಕೊಂದುಬಿಟ್ಟಿದ್ದಾರೆ. ಬಳಿಕ ರಸ್ತೆ ಅಪಘಾತ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ದೃಢಪಟ್ಟಿದೆ. ಪ್ರಕರಣದ ಕುರಿತು ವಿವರಿಸಿರೋ ಗಂಗಾನಗರದ ಪೊಲೀಸ್ ವರಿಷ್ಠಾಧಿಕಾರಿ ಅಮೃತಾ ದುಹಾನ್, ಜನವರಿ 30ರ ರಾತ್ರಿ ಸುಮಾರು 9 ಗಂಟೆಗೆ ಅಪಘಾತ ಘಟನೆಯ ಕುರಿತು ಮಾಹಿತಿ ದೊರೆತು. ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಆಶೀಶ್ ಮತ್ತು ಅಂಜು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಆಶೀಶ್ ಮೃತಪಟ್ಟಿದ್ದಾಗಿ ವೈದ್ಯರು ಘೋಷಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ನಾವು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಿದ್ದೀವಿ. ತಾಂತ್ರಿಕ ಆಯಾಮದಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡವನ್ನ ಸಹ ಒಳಗೊಂಡಿದ್ದೀವಿ. ಆಶೀಶ್ ದೇಹದ ಮೇಲಿನ ಗಾಯಗಳು ಮತ್ತು ತನಿಖೆಯ ಘಟನೆ ಅಪಘಾತ ಅಲ್ಲ, ಕೊಲೆ ಅಂತ ಸ್ಪಷ್ಟ ಆಯಿತು. ತನಿಖೆ ವೇಳೆ ಅಂಜು ಮತ್ತು ಆಕೆಯ ಸ್ನೇಹಿತರು ಆಶೀಶ್ನನ್ನ ಕೊಂದಿದ್ದಾರೆ. ಅಪಘಾತ ಅಂತ ಬಿಂಬಿಸೋದಕ್ಕೆ ಅಂಜು ತನ್ನ ಫೋನ್ ಮತ್ತು ಕಿವಿಯೋಲೆಗಳನ್ನ ಆರೋಪಿಗಳಿಗೆ ಕೊಟ್ಟು ತನ್ನ ಮೇಲೂ ಕೂಡ ಹಲ್ಲೆಯನ್ನು ನಡೆಸಿ ದರೋಡೆಯನ್ನ ಮಾಡಲಾಗಿದೆ ಅಂತ ಬಿಂಬಿಸೋದಕ್ಕೆ ಪ್ರಜ್ಞಾಹೀನಳಂತೆ ನಟನೆ ಮಾಡಿದ್ರು ಅಂತ ವಿವರಿಸಿದ್ದಾರೆ. ಇನ್ನು ಆದಾಗ್ಯೂ ಈ ಕೊಲೆ ಮೇಘಾಲಯದಲ್ಲಿ ನಡೆದಿದ್ದ ಹತ್ಯೆ ಪ್ರಕರಣದಲ್ಲಿ ಹುಟ್ಟು ಹಾಕಿದ್ದ ಹೆಣ್ಣು ಮಕ್ಕಳ ಆಯ್ಕೆ ಮತ್ತು ಪಿತೃಪ್ರಭುತ್ವದ ದಬ್ಬಾಳಿಕೆಯ ಕುರಿತಾದ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಕುಟುಂಬ ತಾವು ಆಯ್ಕೆ ಮಾಡಿದವರನ್ನೇ ವಿವಾಹ ಆಗಬೇಕು ಅಂತ ಹೆಣ್ಣು ಮಕ್ಕಳ ಮೇಲೆ ಏಕಪಕ್ಷೀಯವಾಗಿ ಒತ್ತಡವನ್ನ ಹೇರೋದು, ಹೆಣ್ಣು ಮಕ್ಕಳ ಆಯ್ಕೆ ಮತ್ತು ಅಭಿಪ್ರಾಯಕ್ಕೆ ಅವಕಾಶವನ್ನ ಕೊಡದೇ ಇರೋದ್ರಿಂದ ಇಂತಹ ಕೃತ್ಯಗಳು ಹೆಚ್ಚುತ್ತಾ ಇದೆ ಅನ್ನೋದು ಸ್ಪಷ್ಟ. ಹೀಗಾಗಿ ಇಂತಹ ಕೊಲೆಗಳಲ್ಲಿ ಕೇವಲ ಹೆಣ್ಣು ಮಕ್ಕಳು ಮಾತ್ರನೇ ಆರೋಪಿಗಳು ಅಥವಾ ಅಪರಾಧಿಗಳಲ್ಲ, ಪಿತೃಪ್ರಭುತ್ವ ವ್ಯವಸ್ಥೆನೂ ಅಪರಾಧಿನೇ ಅಂತ ಹೇಳಲಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.